ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಅಂದರೆ ಏನು, ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನ ಎನೇಬಲ್ ಮಾಡ್ಕೊಂತು ಅಂದರೆ ನಮಗೆ ಏನು ಬೆನಿಫಿಟ್ ಇದೆ, ಸೊ ಕ್ರಿಯೇಟರ್ಸ್ಗಳಿಗೆ ಏನು ಬೆನಿಫಿಟ್ ಇದೆ, ಫಾಲೋವರ್ಸ್ಗಳಿಗೆ ಏನು ಬೆನಿಫಿಟ್ ಇದೆ, ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಚಾನಲ್ ಮೆಂಬರ್ ಶೂಟೌಟ್ನ ಕೊಡೋಣಂತೆ. ಸೊ ಇವತ್ತಿನ ನಮ್ಮ ಚಾನಲ್ಗೆ ಮೆಂಬರ್ ಆಗಿರೋರು ಯಾರಪ್ಪ ಅಂದರೆ ತುಂಗಾ ಪಾಕಶಾಲೆ ಚಾನಲ್ ಕಡೆಯಿಂದ ಮೆಂಬರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಸೊ ನೀವು ಕೂಡ ಇದೇ ರೀತಿ ನಮ್ಮ ಒಂದು ಚಾನಲ್ಗೆ ಮೆಂಬರ್ ಆಗ್ಬೋದು. ಸೊ ಯಾವ ರೀತಿ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ. ಸೊ ಆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸಾಕಷ್ಟು ಪ್ಲಾನ್ಸ್ಗಳು ಬರುತ್ತೆ. ಆ ಒಂದು ಪ್ಲಾನ್ಸಲ್ಲಿ ನಿಮಗೆ ಯಾವ ಒಂದು ಪ್ಲಾನ್ಸ್ ಇಷ್ಟ ಆಗುತ್ತೆ, ಸೊ ಆ ಒಂದು ಪ್ಲಾನ್ಸ್ ಮುಖಾಂತರ ನೀವು ನಮ್ಮ ಒಂದು ಚಾನಲ್ಗೆ ಮೆಂಬರ್ ಆಗ್ಬೋದು. ಸೊ ಮೆಂಬರ್ ಆಯಿತು ಅಂದರೆ ನಿಮಗೂ ಕೂಡ ಅದರದ್ದೇ ಆದ ಬೆನಿಫಿಟ್ಸ್ಗಳು ಕೂಡ ಸಿಗುತ್ತೆ. ಸೊ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ನಾನು ಆ ಒಂದು ಜಾಯಿನ್ ಬಟನ್ನಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದ್ಸಲ ಚೆಕ್ ಮಾಡಿಬಿಟ್ಟು ಸೊ ನಮ್ಮ ಒಂದು ಚಾನಲ್ಗೆ ನೀವು ಕೂಡ ಮೆಂಬರ್ ಆಗ್ಬೋದು. ಇನ್ನು ಡೈರೆಕ್ಟ್ ವಿಡಿಯೋ ವಿಚಾರಕ್ಕೆ ಬರೋದಾದರೆ, ಈ ಒಂದು ಇನ್ಸ್ಟಾಗ್ರಾಮಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನೋದನ್ನು ಇವಾಗ ಹೊಸದಾಗಿ ಇನ್ಸ್ಟಾಗ್ರಾಮ್ ಅವರು ಕೊಟ್ಟಿದ್ದಾರೆ. ಇದನ್ನ ತುಂಬ ಜನ ಕ್ರಿಯೇಟರ್ಸ್ಗಳಿಗೆ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ, ಇನ್ನು ಕೆಲವರಿಗೆ ಪ್ರೊವೈಡ್ ಮಾಡಿಲ್ಲ. ಸೊ ಇನ್ನು ಕೆಲವರಿಗೆ ಪ್ರೊವೈಡ್ ಮಾಡಿದ್ರು ಅದನ್ನು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ. ಸೊ ಹಂಗಾಗಿ ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಇದರಿಂದ ಏನು ಬೆನಿಫಿಟ್ ಇದೆ, ಕ್ರಿಯೇಟರ್ಸ್ಗಳಿಗೆ ಏನು ಬೆನಿಫಿಟ್ ಇದೆ, ಫಾಲೋವರ್ಸ್ಗಳಿಗೆ ಏನು ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ, ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಏನಿದೆ ಇದು ನೀವು ಕ್ರಿಯೇಟರ್ಸ್ಗಳಾಗಿತ್ತು ಅಂದರೆ ಸೊ ಕ್ರಿಯೇಟರ್ಸ್ಗಳು ಫಾಲೋವರ್ಸ್ಗಳಿಗೆ ಕೆಲವೊಂದು ಆಫರ್ಸ್ಗಳು ಕೊಡೋದು. ಸೊ ಅವು ಎಲ್ಲ ಫಾಲೋವರ್ಸ್ಗೂ ಕೊಡೋದಕ್ಕೂ ಡಿಫ್ರೆಂಟಾಗಿ ನೀವು ಸಬ್ಸ್ಕ್ರಿಪ್ಷನ್ ಆಗೋರಿಗೆ ಒಂದು ಬೇರೆ ಥರನೇ ಒಂದು ಆಫರ್ಸ್ಗಳು ಕೊಡೋದು. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಗ್ರೂಪ್ ಕ್ರಿಯೇಟ್ ಮಾಡೋದು. ಸೊ ಸಬ್ಸ್ಕ್ರಿಪ್ಷನ್ ಆದವರಿಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡೋದು, ಇಲ್ಲ ಅವರಿಗೆ ಸಪ್ರೇಟಾಗಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋದು, ಅವರಿಗೆ ಸಪ್ರೇಟಾಗಿ ಸ್ಟೋರೀಸ್ಗಳು, ಪೋಸ್ಟ್ಗಳು ಇದನ್ನೆಲ್ಲ ಹಾಕೋದು. ಸೊ ಈ ರೀತಿ ಒಂದು ಚಿಕ್ಕದಾಗಿ ಒಂದು ಅಪ್ಡೇಟ್ಗಳು ಸಪ್ರೇಟಾಗಿ ಈ ಸಬ್ಸ್ಕ್ರಿಪ್ಷನ್ ಆದವರಿಗೆ ಸಪ್ರೇಟ್ ಅಪ್ಡೇಟು, ನಾರ್ಮಲ್ ಒಂದು ಫಾಲೋವರ್ಸ್ಗಳಿಗೆ ಸಪ್ರೇಟ್ ಅಪ್ಡೇಟು, ಈ ರೀತಿ ಒಂದು ಆಫರ್ನ ಪ್ರೊವೈಡ್ ಮಾಡ್ಬೋದು. ಸೊ ಅದೇ ರೀತಿ ಗ್ರೂಪ್ಸ್ಗಳು ಕ್ರಿಯೇಟ್ ಮಾಡ್ಬೋದು. ಈ ರೀತಿ ನಿಮಗೆ ನಾನಾ ರೀತಿ ಒಂದು ಆಫರ್ಸ್ಗಳು ಇರುತ್ತೆ. ಸೊ ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಸೊ ನಿಮ್ಗೆ ಯಾವ ರೀತಿ ಒಂದು ಆಫರ್ ಕೊಡಬೇಕು ಅನಿಸುತ್ತೆ, ಸೊ ಆ ಒಂದು ರೀತಿಲಿ ನೀವು ಆಫರ್ಸ್ಗಳನ್ನು ಕೊಟ್ಟು ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಸ್ಕೊಬೋದು. ಸೊ ನಿಮ್ಮ ಒಂದು ಫಾಲೋವರ್ಸ್ಗಳ ಕಡೆಯಿಂದ. ಸೊ ಈ ರೀತಿ ನಿಮಗೆ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನೋದು ಯೂಸ್ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರಿಪ್ಷನ್ ಬಟನ್ನ ಎನೇಬಲ್ ಮಾಡ್ಕೊಂಡ್ವಿ. ಈ ಸಬ್ಸ್ಕ್ರಿಪ್ಷನ್ ಬಟನ್ನಿಂದ ಫಾಲೋವರ್ಸ್ನು ಕೂಡ ನಾವು ಸಬ್ಸ್ಕ್ರೈಬ್ ಮಾಡಿಸಿದ್ವಿ ಅಂತ ಇಟ್ಕೊಳ್ಳಿ. ಸೊ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಸೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಇದೆ, ಕ್ರಿಯೇಟರ್ಸ್ಗಳಿಗೆ ಏನು ಬೆನಿಫಿಟ್ ಇದೆ ಅಂತ ಕೂಡ ಕೇಳ್ಬೋದು. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಇದೆ ಅಂದರೆ, ಸೊ ನೀವೇನು ಸಬ್ಸ್ಕ್ರೈಬ್ ಮಾಡಿಸ್ತೀರಾ, ಸೊ ಆ ಸಬ್ಸ್ಕ್ರೈಬ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಫಾಲೋವರ್ಸ್ಗಳು ಸೊ ಇಂತಿಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ಸೊ ನೀವೇನು ಪ್ಲ್ಯಾನ್ ಇಟ್ಟಿರ್ತೀರಾ, ಸೊ ಒಂದು ಪ್ಲ್ಯಾನ್ನ ಅವರು ಪೇ ಮಾಡಿಬಿಟ್ಟು ತೊಗೊಂಡು ಸೊ ನಿಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ಸೊ ಇದೇ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಕ್ರಿಯೇಟರ್ಸ್ಗಳಿಗೆ. ಸೊ ಇದು ಆಲ್ರೆಡಿ ಯೂಟ್ಯೂಬಲ್ಲೂ ಕೂಡ ಇದೆ, ಜಾಯಿನ್ ಬಟನ್ ಅಂತ. ನಾನು ಮುಂಚೆನೇ ಮೆಂಬರ್ ಶೂಟೌಟ್ ಕೊಟ್ಟೆ ಅಲ್ವಾ, ಸೊ ಅದೇ ರೀತಿ ಜಾಯಿನ್ ಬಟನ್ ಅಂತ ಯೂಟ್ಯೂಬಲ್ಲಿ ಕೊಟ್ಟಿದ್ದಾರೆ. ಮತ್ತು ಫೇಸ್ಬುಕ್ ಪೇಜಲ್ಲೂ ಕೂಡ ಸಬ್ಸ್ಕ್ರಿಪ್ಷನ್ ಅಂತಲೇ ಕೊಟ್ಟಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ಸಬ್ಸ್ಕ್ರಿಪ್ಷನ್ ಅನ್ನೋದೇ ಕೊಟ್ಟಿದ್ದಾರೆ. ಸೊ ಇದನ್ನು ಇವಾಗ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಒಂದು ಅಪ್ಲಿಕೇಶನ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ನಾನು ಡೈರೆಕ್ಟ್ ಸ್ಕ್ರೀನ್ಶಾಟ್ಸ್ಗಳ ಮುಖಾಂತರನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ನನ್ನ ಒಂದು ಪೇಜ್ಗೆ ಇವಾಗ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನೋದು ಎನೇಬಲ್ ಆಗಿರುತ್ತೆ. ಸೊ ನೀವು ನೋಡ್ಕೊಬೋದು, ನನ್ನ ಒಂದು ಪೇಜ್ಗೆ ವಿಸಿಟ್ ಮಾಡ್ತು ಅಂದರೆ ಸೊ ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಬಟನ್ ತೋರಿಸ್ತಾ ಇರುತ್ತೆ. ಸೊ ನೀವು ಕೂಡ ನಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಸೊ ಸಬ್ಸ್ಕ್ರೈಬ್ ಆಯಿತು ಅಂದರೆ ನಂದು ಕೂಡ ಕೆಲವೊಂದು ಆಫರ್ಸ್ಗಳು ಕೂಡ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದೇ ರೀತಿ ಪ್ರೈಸಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅಪ್ ಟು
50% ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾವ ರೀತಿ ಎಷ್ಟು ಪ್ರೈಸಿಗೆ ಸಿಗುತ್ತೆ, ಸೊ ಎಷ್ಟು ಜನಕ್ಕೆ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಮುಂದೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಲೈವ್ ಆಗಿ ಎನೇಬಲ್ ಮಾಡಿ ತೋರಿಸ್ತಾ ಇಲ್ಲ, ಸೊ ಸ್ಕ್ರೀನ್ಶಾಟ್ಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ನಾನು ಪ್ರತಿಯೊಂದು ಸ್ಟೆಪ್ಪಿಂದು ಕೂಡ ಸ್ಕ್ರೀನ್ಶಾಟ್ಗಳನ್ನ ತಗೊಂಡಿದ್ದೀನಿ, ಅದ್ರ ಮುಖಾಂತರ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ರೈಟ್ ಸೈಡು ಬಾಟಮಲ್ಲಿ ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ ನಿಮ್ಮದು. ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ ಇದೆ ನೋಡಿ, ಈ ಒಂದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅನ್ನೋದು ಎಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಯಾರೆಲ್ಲ ಕ್ರಿಯೇಟರ್ ಅಕೌಂಟ್ನ ಓಪನ್ ಮಾಡಿರ್ತಾರೆ ಅವ್ರುಗಳಿಗೆ ಮಾತ್ರ ಈ ಒಂದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅನ್ನೋದು ನೋಡೋದಕ್ಕೆ ಕಾಣುತ್ತೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದೇ ರೀತಿ ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಯಾರು ವೀಡಿಯೋ ಬೇಕಿತ್ತು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ನೀವು ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಸೆಟಪ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದೆ. ಸೊ ಈ ರೀತಿ ನಿಮಗೆ ಯಾರು ಬಂದಿತ್ತು ಅಂದರೆ ಸೊ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಸಬ್ಸ್ಕ್ರಿಪ್ಷನ್ ಬಟನ್ನ ಎನೇಬಲ್ ಮಾಡ್ಕೊಬೋದು. ಸೊ ಇಲ್ಲಿ ನೀವು ಸೆಟಪ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಆಫರ್ ಸಬ್ಸ್ಕ್ರಿಪ್ಷನ್ ಟು ಅರ್ನ್ ಮನಿ ಅಂತ ಇದೆ. ನೀವು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ವಾಟ್ ಯು ವಿಲ್ ನೀಡೆಡ್ ಅಂತ ಇದೆ, ಅಂದರೆ ನೀವು ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ನ ಎನೇಬಲ್ ಮಾಡೋದಕ್ಕೆ ಏನೇನೆಲ್ಲ ಒಂದು ರಿಕ್ವೈರ್ಮೆಂಟ್ನ ಹೊಂದಿರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಮೊದಲನೇ ಒಂದು ರಿಕ್ವೈರ್ಮೆಂಟ್ ಬಂದು ನಿಮ್ಮ ಒಂದು ನೇಮು ಮತ್ತು ಅಡ್ರೆಸ್ನ ಕೇಳ್ತಾರೆ. ಸೊ ಈ ಒಂದು ಡೀಟೇಲ್ಸ್ನ ನೀವು ಕೊಡಬೇಕಾಗುತ್ತೆ. ಎರಡನೇ ಒಂದು ರಿಕ್ವೈರ್ಮೆಂಟ್ ಬಂದು ನಿಮ್ಮ ಒಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೇಳ್ತಾರೆ, ಅಂದರೆ ನಿಮ್ಮ ಒಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಅದನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ, ಸೊ ಭಯ ಪಡ್ಕೊಂಬೇಡಿ. ಅದೇ ರೀತಿ ಮೂರನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಸೊ ಇದಿಷ್ಟು ಡೀಟೇಲ್ಸ್ ನೀವು ಪ್ರೊವೈಡ್ ಮಾಡ್ತು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಬಟನ್ನ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗೆ ಎನೇಬಲ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ಕನ್ಫರ್ಮ್ ಯುವರ್ ಇನ್ಫೋ ಟು ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ. ಸೊ ಮೊದಲನೇ ಒಂದು ಡೀಟೇಲ್ಸ್ ಏನು ಕೇಳ್ತಿದ್ದಾರೆ ಅಂದರೆ ನಿಮ್ಮ ಒಂದು ಲೀಗಲ್ ನೇಮ್, ಫಸ್ಟ್ ಲೀಗಲ್ ನೇಮ್ನ ಕೇಳ್ತಾ ಇದ್ದಾರೆ. ಸೊ ನೀವು ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಒಂದು ನೇಮ್ ಇದೆಯೋ ಅದೇ ರೀತಿ ಫಿಲ್ ಮಾಡಿ. ಸೊ ಫಸ್ಟ್ ನೇಮ್ನ ಫಿಲ್ ಮಾಡಿ, ಅದೇ ರೀತಿ ಸರ್ ನೇಮ್ನು ಕೂಡ ಫಿಲ್ ಮಾಡಿ. ಅದೇ ರೀತಿ ನೆಕ್ಸ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನು ಕೂಡ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ ನಂತರ ನೆಕ್ಸ್ಟು ಕೆಳಗಡೆ ಕಂಟ್ರಿ ಅಂತ ಇದೆ. ಸೊ ನೀವು ಕಂಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಯಾವ ಒಂದು ಕಂಟ್ರಿಲಿ ಇದ್ದೀರಾ ಸೊ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಎಲ್ಲರೂ ಕೂಡ ಇಂಡಿಯಾದಲ್ಲೇ ಇರ್ತೀರಾ, ಸೊ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕನ್ಫರ್ಮ್ ಇನ್ಫೋ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಬೆನಿಫಿಟ್ಸ್ ಆಫ್ ಆಫರಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಅದೇ ರೀತಿ ಇಲ್ಲಿ ನಿಮಗೆ 3 ರೀತಿ ಆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಅರ್ನ್ ಕನ್ಸಿಸ್ಟೆಂಟ್ ಮಂತ್ಲಿ ಇನ್ಕಮ್ ಅಂತ ಇದೆ, ಅಂದರೆ ನೀವು ಪ್ರತಿ ತಿಂಗಳು ಕೂಡ ಕನ್ಸಿಸ್ಟೆಂಟಾಗಿ ಅರ್ನಿಂಗ್ಸ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನೆಕ್ಸ್ಟು ಡೀಪೆನ್ ಕನೆಕ್ಷನ್ ವಿತ್ ಯುವರ್ ಫಾಲೋವರ್ಸ್ ಅಂತ ಇದೆ, ಅಂದರೆ ನೀವು ನಿಮ್ಮ ಒಂದು ಫಾಲೋವರ್ಸ್ ಜೊತೆ ತುಂಬ ಕನೆಕ್ಟೆಡಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಕನೆಕ್ಟೆಡಲ್ಲಿ ಇರಬೇಕು ಅಂತ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟು ಬಿಲ್ಡ್ ಕಮ್ಯುನಿಟಿ ವಿತ್ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ನಿಮಗೆ ಕೆಲವೊಂದು ಐಡಿಯಾಸ್ಗಳು ಕೂಡ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನೆಕ್ಸ್ಟ್ ನಿಮಗೆ ಸೆಟ್ ಮಂತ್ಲಿ ಪ್ರೈಸ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಆಗೋರಿಗೆ ನೀವು ಎಷ್ಟು ಪ್ರೈಸ್ನ ಇಡ್ತಾ ಇದ್ದೀರಾ ಅದನ್ನು ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮಗೆ 45 ರೂಪಾಯಿಂದ ಹಿಡಿದು 390 ರೂಪಾಯಿವರೆಗೂ ನಿಮಗೆ ಪ್ರೈಸು ಅವೈಲೇಬಲ್ ಇದೆ. ಸೊ ನಿಮ್ಮ ಒಂದು ಫಾಲೋವರ್ಸ್ ಮೇಲೆ, ನಿಮ್ಮ ಒಂದು ಪೇಜ್ ಮೇಲೆ ನೀವು ಎಷ್ಟು ಪ್ರೈಸ್ನ ಇಡಬೇಕು ಅಂತ ಇದ್ದೀರಾ ಸೊ ಅಷ್ಟು ಪ್ರೈಸ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಹೆವಿ ಪ್ರೈಸ್ನ ಸೆಟ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಲ್ಲ. ಸೊ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನೋಡಿ ಮಾಡಿನ ನಿಮ್ಮ ಒಂದು ಫಾಲೋವರ್ಸ್ಗೆ ಸೊ ಆಫರ್ಸ್ಗಳನ್ನ ಪ್ರೊವೈಡ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ನನ್ನ ಒಂದು ಫಾಲೋವರ್ಸ್ಗಳಿಗೆ 45 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಆಗೋರಿಗೆ 45 ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ.
ಮಾಡ್ತೀನಿ. ಸೊ ಇನ್ನು ನೀವು ಪ್ರೈಸ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ರೆಡಿ ಅಂತ ಇದೆ. ಸೊ ನೀವು ಇಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ. ಸೊ ಈ ಒಂದು ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯುವರ್ ಫಾಲೋವರ್ಸ್ ವಿಲ್ ಬಿ ನೋಟಿಫೈಡ್ ಇನ್ 3 days ಅಂತ ಇದೆ. ಅಂದರೆ ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ ಆಟೋಮೆಟಿಕ್ ಆಗಿ 3 ದಿನದ ನಂತರ ನೀವು ಯಾವತ್ತು ಎನೇಬಲ್ ಮಾಡ್ತೀರಾ ಆ ದಿನದಿಂದ 3 days ಆದಮೇಲೆ ಆಟೋಮೆಟಿಕ್ ಆಗಿ ನೋಟಿಫಿಕೇಷನ್ ಹೋಗುತ್ತೆ. ನಿಮ್ಮ ಒಂದು ಪೇಜಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ನು ಎನೇಬಲ್ ಆಗಿದೆ ಅಂತ ಒಂದು ನೋಟಿಫಿಕೇಷನ್ ಕಳಿಸ್ತಾರೆ ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ. ಸೊ ಆ ನೋಟಿಫಿಕೇಷನ್ ಮುಖಾಂತರನೂ ಕೂಡ ಸೊ ನಿಮ್ಮ ಒಂದು ಫಾಲೋವರ್ಸ್ಗಳು ನಿಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರಿಪ್ಷನ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇದೊಂದು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಕೆಲವೊಂದು ರೆಕಮೆಂಡು ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಪೇಜ್ಗೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು ಅಂತ. ಸೊ ಇಲ್ಲಿ ಮೊದಲನೇದಾಗಿ ಶೇರ್ ಯುವರ್ ಫಸ್ಟ್ ಎಕ್ಸ್ಕ್ಲೂಸಿವ್ ಪೋಸ್ಟ್ ಆರ್ ರೀಲ್, ಅಂದರೆ ಒಂದು ಎಕ್ಸ್ಕ್ಲೂಸಿವ್ ಪೋಸ್ಟ್ ಅಥವಾ ರೀಲ್ನ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ವೆಲ್ಕಮ್ ಒಂದು ಪೋಸ್ಟ್ ಆಗಿರ್ಬೋದು, ರೀಲ್ ಆಗಿರ್ಬೋದು ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಅಪ್ಡೇಟ್ ಮಾಡಿ. ಈ ರೀತಿ ನಮ್ಮ ಪೇಜಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಎನೇಬಲ್ ಆಗಿದೆ, ಸೊ ಇಷ್ಟ ಇದ್ದವರು ಜಾಯ್ನ್ ಆಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಕಸ್ಟಮೈಸ್ ಯುವರ್ ಸಬ್ಸ್ಕ್ರಿಪ್ಷನ್ ಬೆನಿಫಿಟ್ಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ ಮುಂದೆ. ಅದೇ ರೀತಿ ನೆಕ್ಸ್ಟು ಕನ್ಫರ್ಮ್ ಯುವರ್ ಆ್ಯಕ್ಟಿವ್ ಪ್ರಮೋಸ್ ಅಂತ ಇದೆ. ಇದ್ರ ಬಗ್ಗೆ ಕೂಡ ನಾನು ಮುಂದೆ ತಿಳಿಸ್ತೀನಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಕ್ರಿಯೇಟ್ ಅ ವೆಲ್ಕಮ್ ಸ್ಟೋರಿ ಅಂತ ಇದೆ. ಅಂದರೆ ಒಂದು ವೆಲ್ಕಮ್ ಸ್ಟೋರಿ ಅಪ್ಲೋಡ್ ಮಾಡಿ. ಸೊ ನೀವು ಈ ರೀತಿ ಸಬ್ಸ್ಕ್ರಿಪ್ಷನ್ ಬಟನ್ನ ಎನೇಬಲ್ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಒಂದು ವೆಲ್ಕಮ್ ಸ್ಟೋರಿ ಹಾಕಿ, ಒಂದು ಪೋಲ್ ಥರನೋ ಏನೋ ಒಂದು ಒಟ್ಟಿಗೆ ನಿಮ್ಮ ಪೇಜ್ಗೆ ಕರ್ಕೊಬರೋ ರೀತಿ ನೀವೊಂದು ಪೋಲು ಸ್ಟೋರಿ ಈ ರೀತಿ ಹಾಕ್ಬಿಟ್ಟು ಸೊ ನೀವು ನಿಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಕೋಬೋದು. ಇನ್ನು ನೆಕ್ಸ್ಟು ಇಲ್ಲಿ ಕಸ್ಟಮೈಸ್ ಯುವರ್ ಸಬ್ಸ್ಕ್ರಿಪ್ಷನ್ ಬೆನಿಫಿಟ್ಸ್ ಅಂತ ಇದೆಯಲ್ಲ, ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗಿಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೀವು ಏನೇನೆಲ್ಲ ಒಂದು ಆಫರ್ಸ್ಗಳು ಕೊಡ್ತೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲನೇದಾಗಿ ಆಟೋಮೆಟಿಕ್ ಆಗಿ ಸಬ್ಸ್ಕ್ರಿಪ್ಷನ್ ಬ್ಯಾಡ್ಜಸ್ ಅನ್ನೋದು ಎನೇಬಲ್ ಆಗಿರುತ್ತೆ. ಸೊ ಅದನ್ನು ಅವರು ಟಿಕ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಅವರು. ಸೊ ಇದೇನಪ್ಪ ಅಂದರೆ ಯಾರೆಲ್ಲ ನಿಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿರ್ತಾರೋ ಸೊ ಅವರ ಒಂದು ಯೂಸರ್ ನೇಮ್ ಪಕ್ಕದಲ್ಲಿ ಒಂದು ಬ್ಯಾಡ್ಜ್ ಅನ್ನೋದು ಬರುತ್ತೆ. ಸೊ ಅವ್ರೇನಾದ್ರು ಕಮೆಂಟ್ಸ್ಗಳು ಮಾಡ್ತು ಇಲ್ಲ ಮೆಸೇಜ್ ಮಾಡ್ತು ಅಂದರೆ ಸೊ ಆ ಒಂದು ಬ್ಯಾಡ್ಜು ಹೈಲೈಟ್ ಆಗಿ ತೋರಿಸ್ತಾ ಇರುತ್ತೆ ನಿಮ್ಮ ಒಂದು ಪೇಜಲ್ಲಿ. ಸೊ ಇದು ಮೊದಲನೇ ಒಂದು ಬೆನಿಫಿಟ್ಟು ಸಬ್ಸ್ಕ್ರೈಬ್ ಆದವ್ರಿಗೆ. ಇನ್ನು ಎರಡನೇ ಒಂದು ಬೆನಿಫಿಟ್ ಬಂದು ನೀವು ಏನೇನು ಸೆಲೆಕ್ಟ್ ಮಾಡ್ತೀರಾ 2ರಿಂದ ಸೊ ಅದು ಅನ್ವಯ ಆಗುತ್ತೆ. ಸೊ ಇಲ್ಲಿ ಸಾಕಷ್ಟು ಬೆನಿಫಿಟ್ಸ್ಗಳಿದೆ. ಸೊ ನಿಮ್ಗೆ ಯಾವ್ಯಾವೆಲ್ಲ ಒಂದು ಬೆನಿಫಿಟ್ಸ್ಗಳು ಕೊಡಬೇಕು ಅನ್ಸುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಿನಿಮಮ್ ನೀವು 3 ಸೆಲೆಕ್ಟ್ ಮಾಡಲೇಬೇಕು. ಮ್ಯಾಕ್ಸಿಮಮ್ 8 ಆಫರ್ನ ಕೊಡ್ಬೋದು. ಸೊ ಇನ್ನು ನೆಕ್ಸ್ಟು ನಾನಿಲ್ಲಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ಆಸ್ಕ್ ಮೀ ಎನಿಥಿಂಗ್ ಅಂತ ಕೊಟ್ಟಿದ್ದೀನಿ. ಅಂದರೆ ನೀವು ನನಗೆ ಏನಾದರೂ ಕ್ವಶನ್ಸ್ಗಳಿತ್ತು ಡೌಟ್ಸ್ಗಳಿತ್ತು ಅಂದರೆ ನೀವು ನನಗೆ DM ಮಾಡ್ಬೋದು. ನಾನು ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಅನ್ನೋದನ್ನು ಮಾಡ್ತೀನಿ. ಅದೇ ರೀತಿ ನನ್ನ ಒಂದು ಪೇಜ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ತಾರೋ ಸೊ ಅವ್ರುಗಳಿಗೆ ನಾನು ಯಾವುದೇ ಒಂದು ಕಂಟೆಂಟ್ ಆಗಲಿ ಪೋಸ್ಟ್ ಆಗಲಿ ಸ್ಟೋರಿ ಆಗಲಿ ಏನೇ ಅಪ್ಲೋಡ್ ಮಾಡಿದ್ರು ಏನೇ ಅಪ್ಡೇಟ್ ಮಾಡಿದ್ರು ಫಸ್ಟು ಸಬ್ಸ್ಕ್ರೈಬ್ ಆದವ್ರಿಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಒಂದು 4 to 6 hours ಆದ ನಂತರ ಎಲ್ಲ ಫಾಲೋವರ್ಸ್ಗಳಿಗೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ನಾನೊಂದು ಆಫರ್ನ ಕೊಡ್ತಾ ಇದ್ದೀನಿ, ಅಂದರೆ ಅರ್ಲಿ ಆಕ್ಸೆಸ್ ಕೊಡ್ತಾ ಇದ್ದೀನಿ. ಸೊ ಇದಿಷ್ಟು 3 ಬೆನಿಫಿಟ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಆಫರ್ಗಳನ್ನು ಕೊಡ್ಬೋದು. ಇನ್ನು ನೆಕ್ಸ್ಟು ರೈಟ್ ಸೈಡು ಟಾಪ್ನಲ್ಲಿ ಡನ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ಒಂದು ಆಪ್ಷನ್ನು ಟಿಕ್ ಆಗುತ್ತೆ. ಇನ್ನು ನೆಕ್ಸ್ಟು ಎರಡನೇ ಒಂದು ಆಪ್ಷನ್ನು ಕನ್ಫರ್ಮ್ ಯುವರ್ ಆ್ಯಕ್ಟಿವ್ ಪ್ರಮೋಸ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ನೆಕ್ಸ್ಟ್ 5 ಪ್ರೊಮೋ ಅಂತ ಇದೆ. ಸೊ ಇಲ್ಲಿ ನಿಮಗೆ 5 ಜನಕ್ಕೆ 50% ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಅಂದರೆ ಸ್ಟಾರ್ಟಿಂಗು ಯಾರು ನಿಮ್ಮ ಒಂದು ಪೇಜ್ಗೆ ಸಬ್ಸ್ಕ್ರೈಬ್ ಆಗ್ತಾರೋ ಅವರಿಗೆ 5 ಜನಕ್ಕೆ 50% ಡಿಸ್ಕೌಂಟ್ ಸಿಗುತ್ತೆ. ಸೊ ಅದು ಕೂಡ ಲೈಫ್ ಟೈಮ್ ಸಿಗುತ್ತೆ. ಸೊ ಎಷ್ಟು ಸತಿ ಅವ್ರು ಜಾಯ್ನ್ ಆದರೂ ಸೊ 50% ಅಂತ ಅವ್ರಿಗೆ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ. ಇದೊಂದು ಬೆನಿಫಿಟ್ ಇದೆ. ಸೊ ಇದನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ. ನನ್ನ ಒಂದು ಪೇಜ್ಗೂ ಅಷ್ಟೇ 5 ಜನ ಯಾರು ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಆಗ್ತಿರೋ ಸೊ 5 ಜನಕ್ಕೂ ಕೂಡ 50% ಡಿಸ್ಕೌಂಟ್ ಇದೆ. ಸೊ ಬೇಗ ಎಲ್ಲರೂ ಜಾಯ್ನ್ ಆಗಿ. ಸೊ ಅಂದರೆ ಇಷ್ಟ ಇರೋರು ಮಾತ್ರ ಜಾಯ್ನ್ ಆಗಿ, ಎಲ್ಲರೂ ಜಾಯ್ನ್ ಆಗಿ ಅಂತ ಫೋರ್ಸ್ ಮಾಡಲ್ಲ. ಸೊ ಇಂಟ್ರೆಸ್ಟ್ ಇರೋರು ಇಷ್ಟ ಇರೋರು ಮಾತ್ರ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟು ಕ್ಯಾನ್ಸಲೇಷನ್ ಪ್ರೊಮೋ ಅಂತ ಇದೆ. ಸೊ ಅಂದರೆ ನಿಮ್ಗೆ ಏನಾದ್ರು ಮಧ್ಯದಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೊ ಇನ್ನು ಮುಂದೆ ನಾನು ಸಬ್ಸ್ಕ್ರೈಬ್ ಆಗಲ್ಲ ಅನ್ನೋಂಗಿತ್ತು ಅಂದರೆ ನೀವು ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡ್ಕೊಬೋದು. ಸೊ ಅದು ಫ್ರೀಯಾಗೇ ಇರುತ್ತೆ. ಸೊ ನೀವು ಯಾವುದೇ ರೀತಿ ಚಾರ್ಜಸ್
ಇರೋದಿಲ್ಲ. ಸೊ ಫ್ರೀಯಾಗಿ ಕ್ಯಾನ್ಸಲ್ ಮಾಡ್ಕೊಬೋದು. ಇದನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎನೇಬಲ್ ಮಾಡ್ಕೊಂತು ಅಂದರೆ ಈ ಒಂದು ಆಪ್ಷನ್ ಕೂಡ ಡನ್ ಆಗುತ್ತೆ. ಇನ್ನು ನೆಕ್ಸ್ಟು ಇವೆರಡು ಆಪ್ಷನ್ನು ಡನ್ ಆದ ನಂತರ ನೀವು ಇನ್ನು ಮಿಕ್ಕಿದ 2 ಆಪ್ಷನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಪೋಸ್ಟ್ ಹಾಕಿ ಇಲ್ಲ ರೀಲ್ ಹಾಕಿ ಸ್ಟೋರಿ ಒಂದು ಹಾಕಿ, ಸೊ ಅವೆರಡು ಕೂಡ ಟಿಕ್ ಆಗುತ್ತೆ. ಸೊ ನಾನಿಲ್ಲಿ ಅವೆರಡನ್ನೂ ಎನೇಬಲ್ ಮಾಡ್ತಾ ಇಲ್ಲ, ಹಾಗಾಗಿ ಲೆಫ್ಟ್ ಸೈಡ್ ಟಾಪ್ನಲ್ಲಿ ಇಂಟು ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಮ ಒಂದು ಪೇಜಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನೋದು ಎನೇಬಲ್ ಆಗಿರುತ್ತೆ, ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದೇ ರೀತಿ ಎಲ್ಲ ಫಾಲೋವರ್ಸ್ಗಳಿಗೂ ಕೂಡ ಈ ರೀತಿ ತೋರಿಸ್ತಾ ಇರುತ್ತೆ. ಸೊ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾನು ಆವಾಗಲೇ ಹೇಳ್ದಂಗೆ 50% ಡಿಸ್ಕೌಂಟ್ ಅಂತ ಹೇಳಿದ್ನಲ್ಲ, ಸೊ ನಿಮಗೆ 45 ರೂಪಾಯಿ ನೀವು ಕೊಟ್ಟು ಜಾಯ್ನ್ ಆಗೋವಂಥ ಅವಶ್ಯಕತೆ ಇಲ್ಲ. ಕೇವಲ 30 ರೂಪಾಯಿ ಕೊಟ್ಟು ನೀವು ನನ್ನ ಒಂದು ಪೇಜ್ಗೆ ಸಬ್ಸ್ಕ್ರೈಬರ್ ಆಗ್ಬೋದು. ಸೊ ಇದೊಂದು ನಿಮಗೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಸೊ ಇದು ಎಲ್ಲರಿಗೂ ಸಿಗಲ್ಲ. ಸ್ಟಾರ್ಟಿಂಗ್ 5 ಜನ ಯಾರು ಸಬ್ಸ್ಕ್ರೈಬ್ ಆಗ್ತಿರೋ ಸೊ ಅವ್ರಿಗೆ ಮಾತ್ರ ಇದು ಆಫರ್ ಅಪ್ಲೈ ಆಗುತ್ತೆ. ಇನ್ನು ನೆಕ್ಸ್ಟು ರೈಟ್ ಸೈಡು ಟಾಪ್ನಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ, ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವಿಲ್ಲಿ ಪೇ ಔಟ್ ಅಕೌಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಅಂತ ಇದೆ, ಇಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಆಟೋಮೆಟಿಕ್ಕಾಗಿ ಇದೇ ತೊಗೊಂಡಿರುತ್ತೆ. ಸೊ ನೀವು ಮೊದಲನೇದಾಗಿ ಲೀಗಲ್ ಫಸ್ಟ್ ನೇಮ್ನ ಎಂಟರ್ ಮಾಡಬೇಕು, ಅದೇ ರೀತಿ ಲೀಗಲ್ ಸರ್ನೇಮ್ನು ಕೂಡ ಹಾಕಬೇಕು, ಅದೇ ರೀತಿ ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕು, ಅದೇ ರೀತಿ ಕಂಟ್ರಿ ಕೂಡ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದಿಷ್ಟನ್ನು ಕೂಡ ನೀವು ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆಯೋ ಅದೇ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಮತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಎಂಟರ್ ಬಿಸ್ನೆಸ್ ಇನ್ಫೋ ಅಂತ ಇದೆ, ಇಲ್ಲಿ ನೀವು ಕಂಟ್ರಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಸೆಲೆಕ್ಟ್ ಆಗಿಲ್ಲ ಅಂದರೆ ನಿಮ್ದು ಯಾವ ಕಂಟ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಎಲ್ಲರೂ ಕೂಡ ಇಂಡಿಯಾದಲ್ಲೇ ಇರ್ತಾರೆ, ಸೊ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬಿಸ್ನೆಸ್ ಟೈಪ್ ಅಂತ ಇದೆ, ಬಿಸ್ನೆಸ್ ಟೈಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಂಡಿವಿಜುವಲ್ ಸೋಲೋ ಪ್ರಾಪರೇಟರ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗಿಲ್ಲಿ ಎಂಟರ್ ಯುವರ್ ಇನ್ಫೋ ಅಂತ ಇದೆ, ಇಲ್ಲಿ ನೀವು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಿಮಗೆ ಲೀಗಲ್ ಫಸ್ಟ್ ನೇಮ್ ಅಂತ ಇದೆ, ಇದು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಇನ್ ಕೇಸ್ ಫಿಲ್ ಆಗಿಲ್ಲ ಅಂದರೆ ನಿಮ್ಮ ಒಂದು ಫಸ್ಟ್ ನೇಮ್ನ ಹಾಕಿ. ಅದೇ ರೀತಿ ಲೀಗಲ್ ಮಿಡಲ್ ನೇಮ್ ಅಂತ ಇದೆ, ಇದು ಆಪ್ಷನಲ್ ಆಗಿದೆ, ಇತ್ತು ಅಂದರೆ ಹಾಕಿ, ಇಲ್ಲಾಂದರೆ ಹಾಗೆ ಬಿಡಿ. ಇನ್ನು ನೆಕ್ಸ್ಟು ಲೀಗಲ್ ಸರ್ನೇಮ್ ಅಂತ ಇದೆ, ಇದು ಕಂಪಲ್ಸರಿ ಹಾಕಲೇಬೇಕು. ಸೊ ಲೀಗಲ್ ಸರ್ನೇಮ್ನು ಕೂಡ ಹಾಕಿ. ಅದೇ ರೀತಿ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಪ್ರೈಮರಿ ಅಡ್ರೆಸ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆಯೋ ಅದೇ ರೀತಿ ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಟೌನ್ ಸಿಟಿ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಊರು ಹೆಸರನ್ನು ಹಾಕಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಕಂಟ್ರಿ ರೀಸನ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಕಂಟ್ರಿ ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಎಲ್ಲರೂ ಕೂಡ ಕರ್ನಾಟಕದಲ್ಲೇ ಇರ್ತೀರ, ಸೊ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಪೋಸ್ಟಲ್ ಕೋಡ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಊರಿನ ಪೋಸ್ಟಲ್ ಕೋಡ್ನ ಹಾಕಬೇಕಾಗುತ್ತೆ. ಸೊ ಇದು ಕೂಡ ಆಧಾರ್ ಕಾರ್ಡಲ್ಲೇ ಇರುತ್ತೆ. ಸೊ ಪಿನ್ ಕೋಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಫೋನ್ ನಂಬರ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ರಿಜಿಸ್ಟರ್ ಮೊಬೈಲ್ ನಂಬರ್ನೇ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಇಮೇಲ್ ಅಡ್ರೆಸ್. ಸೊ ಇಮೇಲ್ ಅಡ್ರೆಸ್ಸು ಯಾವ್ಯಾವುದು ಹಾಕೋದಕ್ಕೆ ಹೋಗ್ಬೇಡಿ. ಸೊ ಪರ್ಮನೆಂಟಾಗಿ ಒಂದು ಇಮೇಲ್ ಅಡ್ರೆಸ್ ಇಟ್ಕೊಂಡಿರ್ತೀರಲ್ಲ, ಸೊ ಆ ಒಂದು ಇಮೇಲ್ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ಫಿಲ್ ಮಾಡ್ಕೊಂಡ ನಂತರ ನೆಕ್ಸ್ಟು ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಇದೆ, ಇದೇನಪ್ಪ ಅಂದರೆ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ನೀಟಾಗಿ ಎಂಟರ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು GST ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಇದು ಆಪ್ಷನಲ್ ಆಗಿದೆ, ಇದನ್ನೇನು ಫಿಲ್ ಮಾಡೋದಕ್ಕೆ ಹೋಗ್ಬೇಡಿ, ಇದನ್ನ ಹಂಗೆ ಬಿಡಿ. ಅದೇ ರೀತಿ ನೆಕ್ಸ್ಟ್ ಅದ್ರ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ, ಆ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೀವಿಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಚಾಯ್ಸ್ ಹೌ ಯುಡ್ ಲೈಕ್ ಟು ಗೆಟ್ ಪೇಡ್ ಅಂತ ಇದೆ. ಮೊದಲನೇ ಒಂದು ಆಪ್ಷನ್ ಬಂದು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆ, ಎರಡನೇ ಒಂದು ಆಪ್ಷನ್ ಬಂದು ವೈರ್ ಟ್ರಾನ್ಸ್ಫರ್ ಅಂತ ಇದೆ, ಮೂರನೇ ಆಪ್ಷನ್ ಬಂದು
ಪೇಪಾಲ್ ಅಕೌಂಟ್ ಅಂತ ಇದೆ. ಸೊ ನೀವು ಬ್ಯಾಂಕ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ನೀವು ಮಿನಿಮಮ್ $25ನ ಅರ್ನ್ ಮಾಡ್ತು ಅಂದರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಮಾಡ್ತಾರೆ. ಅದೇ ರೀತಿ ವೈರ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ಮಿನಿಮಮ್ ನೀವು $100 ಕಂಪ್ಲೀಟ್ ಮಾಡ್ತು ಅಂದರೆ ಸೊ ನಿಮ್ಮ ಒಂದು ಅಮೌಂಟ್ನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿ ಟೈಮಿಂಗು ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರಲ್ಲಿ 2 to 3 ಡೇಸ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾರೆ. ವೈರ್ ಟ್ರಾನ್ಸ್ಫರಲ್ಲಿ 7 to 10 ಡೇಸ್ವರೆಗೂ ಟೈಮ್ ತಗೊತಾರೆ. ಅದೇ ರೀತಿ ನೆಕ್ಸ್ಟು ಲಿಂಕ್ ಪೇಪಾಲ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ ಮತ್ತು ಟೈಮ್ ಪೀರಿಯಡ್ ಕೂಡ ಕೊಟ್ಟಿಲ್ಲ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಸೊ ಇನ್ನು ನೆಕ್ಸ್ಟು ನೀವು ಇಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಮೊದಲನೇದಾಗಿ ಲೀಗಲ್ ಫಸ್ಟ್ ನೇಮ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ನಿಮ್ಮ ಒಂದು ನೇಮ್ ಇದೆಯೋ ಅದೇ ರೀತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿ ಲೀಗಲ್ ಮಿಡಲ್ ನೇಮ್ ಅಂತ ಇದೆ, ಇದು ಆಪ್ಷನಲ್ ಆಗಿದೆ. ಸೊ ಇದನ್ನು ಹಂಗೆ ಬಿಡಿ. ಅದೇ ರೀತಿ ನೆಕ್ಸ್ಟು ಲೀಗಲ್ ಸರ್ನೇಮ್ ಅಂತ ಇದೆ. ಸೊ ಇದನ್ನು ಕೂಡ ಕಂಪಲ್ಸರಿ ಫಿಲ್ ಮಾಡಿದ ನಂತರ ನೆಕ್ಸ್ಟು IFSC ಕೋಡ್ನ ಹಾಕಿ. ಸೊ IFSC ಕೋಡು ಕೂಡ ಅಷ್ಟೇ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ, ಅದನ್ನು ಕೂಡ ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ, ಇದು ಕೂಡ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ. ಸೊ ಅದನ್ನು ಕೂಡ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ನೀವು ಇಲ್ಲಿ ಲಿಂಕ್ ಪೇಔಟ್ ಮೆಥಡ್ ಅಂತ ಇದೆ ನೋಡಿ, ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮ್ಗೆ ಏನಾದ್ರು ಈ ರೀತಿ ಎರರ್ ಬಂತು, ಇನ್ವ್ಯಾಲಿಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಏನಾದ್ರು ಬಂತು ಅಂದರೆ ಸೊ ನೀವು ಈ ಒಂದು ಆಪ್ಷನಿಂದ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಲಿಂಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಏನಕ್ಕೆ ಅಂದರೆ ಕೆಲವೊಂದು ಬ್ಯಾಂಕ್ಗಳು ತಗೊಳ್ತಾ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ತಗೊಳ್ತಾ ಇಲ್ಲ ಈ ಬ್ಯಾಂಕ್ ಟ್ರಾನ್ಸ್ಫರ್ ಆಪ್ಷನಲ್ಲಿ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಸುಮಾರು ಜನ ನೋಡಿದ್ದೀನಿ. ಸೊ ಸುಮಾರು ಜನಕ್ಕೂ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆ. ಸೊ ನೀವೊಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಆಯಿತು ಅಂದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಸೊ ವರಿ ಮಾಡ್ಕೊಂಬೇಡಿ, ಇನ್ನೂ ಒಂದು ಮೆಥಡ್ ಇದೆ. ಸೊ ಅದರಿಂದ ನೀವು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡ್ಕೊಬೋದು. ನೀವಿಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿ ವೈರ್ ಟ್ರಾನ್ಸ್ಫರ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಯಾವ ರೀತಿ ನೇಮ್ ಕೊಟ್ಟಿದ್ದೀರೋ ಅದೇ ರೀತಿ ನೇಮ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ವಿಫ್ಟ್ ಕೋಡ್. ಸೊ ಈ ಸ್ವಿಫ್ಟ್ ಕೋಡ್ ಬಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂದರೆ ಕಂಪಲ್ಸರಿ ಬೇಕೇ ಬೇಕು. ಸೊ ಈ ಒಂದು ಸ್ವಿಫ್ಟ್ ಕೋಡ್ ಯಾವ ರೀತಿ ತಗೊಳ್ಳೋದು, ಸೊ ಈ ಸ್ವಿಫ್ಟ್ ಕೋಡ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನಾನು ಇವಾಗ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನ್ ಕೂಡ ಹಾಕಿರ್ತೀನಿ, ಆವಾಗಲಾರು ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಇನ್ನು ನೆಕ್ಸ್ಟು ನೀವಿಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ, ಇದು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರುತ್ತೆ. ಸೊ ಒಂದು ಅಕೌಂಟ್ ನಂಬರ್ನು ಕೂಡ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ ನಂತರ ನೀವಿಲ್ಲಿ ಲಿಂಕ್ ಪೇಔಟ್ ಮೆಥಡ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವಿಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನೀವಿಲ್ಲಿ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಅಲೋ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ಮತ್ತೆ ಇನ್ನೊಂದ್ಸತಿ ಅಲೋ ಕೇಳುತ್ತೆ, ಇನ್ನೊಂದ್ಸತಿ ಅಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಬರುತ್ತೆ. ಸೊ ಆರ್ ಯು US ಸಿಟಿಸನ್ ಅಂತ ಕೇಳ್ತಿದ್ದಾರೆ, ಅಂದರೆ ನೀವು US ಅಲ್ಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಮತ್ತೆ ಇನ್ನೊಂದ್ಸತಿ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ಕಂಟ್ರಿ ಅಂತ ಇದೆ ನೋಡಿ, ಈ ಒಂದು ಕಂಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ನೀವು ಯಾವ ಒಂದು ಕಂಟ್ರಿಲಿ ಇದ್ರೆ ಆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಇಂಡಿಯಾದಲ್ಲೇ ಎಲ್ಲರೂ ಕೂಡ ಇರ್ತಾರೆ, ಸೊ ಹಾಗಾಗಿ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆಯೋ ಅದೇ ರೀತಿ ಹಾಕಿ. ಸೊ ನಿಮಗೆ 2 ಬಾಕ್ಸ್ ಇರುತ್ತೆ, ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2. ಅಡ್ರೆಸ್ ಲೈನ್ 2 ಬಂದು ಆಪ್ಷನಲ್ ಆಗಿದೆ. ಸೊ ನಿಮ್ಗೆ ಏನಾದ್ರು ಅಡ್ರೆಸ್ ತುಂಬಾ ಲಾಂಗ್ ಇದೆ ಅಂದರೆ ಸೊ ನೀವು ಅಡ್ರೆಸ್ ಲೈನ್ 2ನ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ಅಡ್ರೆಸ್ ಲೈನ್ 1ಅಲ್ಲೇ ಕಂಪ್ಲೀಟಾಗಿ ನೀವು ಎಂಟರ್ ಮಾಡ್ಬೋದು. ಸೊ ಎಂಟರ್ ಮಾಡಿದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಆ್ಯಡ್ ಯುವರ್ ಮೇಲಿಂಗ್ ಅಡ್ರೆಸ್ ಅಂತ ಇದೆ. ಸೊ ನೀವು ಇಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟು ನಿಮಗೆ ಕಂಟ್ರಿ ಸೆಲೆಕ್ಟ್ ಮಾಡೋದಕ್ಕೆ ಬರುತ್ತೆ. ಸೊ ನೀವು ಈ ಒಂದು ಕಂಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮದು ಯಾವ ಕಂಟ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಇಂಡಿಯಾದಲ್ಲೇ ಇರೋದ್ರಿಂದ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸೊ ಕನ್ಸೆಂಟ್ ಆ್ಯಂಡ್ ಸೈನ್ ಅಂತ ಬರುತ್ತೆ. ಸೊ
ಇಲ್ಲಿ ನಿಮಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಮತ್ತು ಇದ್ರದ್ದು ಡೀಟೇಲ್ಸು ಏನಕ್ಕೆ ಸಿಗ್ನೇಚರ್ ಮಾಡ್ತಾ ಇದ್ದೀರಾ ಸೊ ಅದ್ರದ್ದೆಲ್ಲ ವಿವರಣೆ ಕೊಟ್ಟಿರ್ತಾರೆ. ಸೊ ಒಂದ್ಸಲ ಟೈಮ್ ಇತ್ತು ಅಂದರೆ ನೀಟಾಗಿ ಓದ್ಕೊಂಬಿಟ್ಟು ನೆಕ್ಸ್ಟ್ ನಿಮಗೆ ಬಾಟಮಲ್ಲಿ ನಿಮಗೆ ಸಿಗ್ನೇಚರ್ ಮಾಡೋದಕ್ಕೆ ಬರುತ್ತೆ. ಸೊ ನಿಮ್ಮ ಒಂದು ಪಾನ್ ಕಾರ್ಡಲ್ಲಿ ಯಾವ ರೀತಿ ಫುಲ್ ನೇಮ್ ಇದೆಯೋ ಅದೇ ರೀತಿ ನೀಟಾಗಿ ಎಂಟರ್ ಮಾಡಿ. ಅದೇ ರೀತಿ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ನೋಡಿ, ಒಂದು ಚೆಕ್ ಬಾಕ್ಸ್ನ ಕೂಡ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಒಂದ್ಸತಿ ನಿಮಗೆ ರಿವ್ಯೂ ಮಾಡೋದಕ್ಕೆ ಹೇಳ್ತಾರೆ. ಸೊ ನೀಟಾಗಿ ಎಲ್ಲದು ಕರೆಕ್ಟಾಗಿದೆಯಾ, ನಿಮ್ಮ ಒಂದು ಹೆಸರು, ಪಾನ್ ಕಾರ್ಡ್ ನಂಬರು, ಅಡ್ರೆಸ್ಸು, ಪ್ರತಿಯೊಂದು ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡ ನಂತರ ಬಾಟಮಲ್ಲಿ ಸಬ್ಮಿಟ್ ಫಾರ್ಮ್ ಅಂತ ಇದೆ ನೋಡಿ, ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತು ಅಂದರೆ ಯುವರ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಈಸ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಈ ರೀತಿ ಬಂದ ನಂತರ ನೀವು ಇಲ್ಲಿ ಡನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೊ ಇನ್ನು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ರಿವ್ಯೂ ಮಾಡೋದಕ್ಕೆ ಒಂದು ವಾರ ಟೈಮ್ ತೊಗೊತಾರೆ. ಸೊ ಅದನ್ನು ಟಾಪಲ್ಲೂ ಕೂಡ ವಾರ್ನಿಂಗ್ ರೀತಿ ಕೊಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದೇ ರೀತಿ ಪೇಔಟ್ ಮೆಥಡ್ ಅಂತ ಇದೆ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಅದೇ ರೀತಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಡೀಟೇಲ್ಸು ಕೂಡ ತೋರಿಸ್ತಾ ಇರುತ್ತೆ. ಅದೇ ರೀತಿ ಪೇಔಟ್ ಅಕೌಂಟ್ ಇನ್ಫಾರ್ಮೇಷನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಅದೇ ರೀತಿ ನೆಕ್ಸ್ಟು ಪೇಔಟ್ ಅಕೌಂಟ್ ಓನರ್ದು ಡೀಟೇಲ್ಸು ಕೂಡ ತೋರಿಸ್ತಾ ಇರುತ್ತೆ. ಅದೇ ರೀತಿ ಪೇಔಟ್ ಅಕೌಂಟ್ ಅಡ್ಮಿನ್ ಡೀಟೇಲ್ಸು ಕೂಡ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ನೀವು ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ನ ಎನೇಬಲ್ ಮಾಡ್ಕೊಬೋದು. ಸೊ ಅದೇ ರೀತಿ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಸಿಗೋದಕ್ಕೆ ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ, ಸೊ ನಾವ್ಯಾರು ಇಷ್ಟೇ ಫಾಲೋವರ್ಸ್ ಕಂಪ್ಲೀಟ್ ಮಾಡಬೇಕು, ಸೊ ಇಷ್ಟೇ ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು ಅಂತ ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ ಅಂತ ಕೇಳೋದಾದರೆ ಸೊ ಇದಕ್ಕೆ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇಲ್ಲ. ಸೊ ನಿಮಗೆ 8,000, 10,000, 15,000, 20,000 ಈ ರೀತಿ ಫಾಲೋವರ್ಸ್ ಇದ್ದರೂ ಸಾಕು. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನೋದು ಕೊಡ್ತಾರೆ. ಸೊ ಸ್ವಲ್ಪ ಟೈಮ್ ತೊಗೋಬೋದು, ಸೊ ವೆಯ್ಟ್ ಮಾಡಿ. ಬಂದಾಗ ಡೆಫಿನೆಟ್ಲಿ ನೀವು ಈ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.